ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರಿ ಜಮೀನಿಗಾಗಿ ದಲಿತರು ಹಾಗೂ ಸವರ್ಣೀಯರ ನಡುವೆ ಜಟಾಪಟಿ ಶುರುವಾಗಿದೆ. ಮಂಡ್ಯದ ನಾಗಮಂಗಲ ತಾಲೂಕಿನ ಕಬ್ಬಿನ ಕೆರೆಯಲ್ಲಿ ಈ ರೀತಿ ದೃಶ್ಯಗಳು ಕಂಡುಬಂದಿದೆ. ಗ್ರಾಮದ ಸರ್ವೆ ನಂಬರ್ 21ರ ಜಮೀನಿಗಾಗಿ ಜಟಾಪಟಿ ಶುರುವಾಗಿದೆ. ಹೀಗಾಗಿ ದಾಖಲೆ ಜೊತೆಗೆ ಅನುಭವದ ವಿವಾದಕ್ಕೆ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ವಿವಾದಿತ ಜಮೀನಿನಲ್ಲಿ ನ್ಯಾಯಕ್ಕಾಗಿ ದಲಿತರು ಧರಣಿಯನ್ನ ನಡೆಸಿದ್ದಾರೆ. ತಕ್ಷಣವೇ ಯಾವಾಗ ಈ ರೀತಿ ಒಂದು ಧರಣಿಯನ್ನ ನಡೆಸಲಾಗಿತ್ತು, ತಹಶೀಲ್ದಾರ್ ಆದರ್ಶ್ ಅಲ್ಲಿಗೆ ಬಂದಿದ್ದಾರೆ, ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಆದರೆ ಎರಡೂ ಸಮುದಾಯದ ಜನರು ಅವರ ಮಾತಿಗೆ ಒಪ್ಪಿಲ್ಲ. ಸಮಸ್ಯೆಯನ್ನ ನೀವೇ ಸಾಲ್ವ್ ಮಾಡ್ಕೊಳ್ಳಿ ಅಂತ ತಹಶೀಲ್ದಾರ್ ಅಲ್ಲಿಂದ ಹೊರಟಿದ್ದಾರೆ. ಕಬ್ಬಿನಕೆರೆ ಗ್ರಾಮದ 21ನೇ ಸರ್ವೆ ನಂಬರ್ ಅಂತ ಅಂದ್ಬಿಟ್ಟು 217 ಎಕರೆ ಗೋಮಾಳ ಇರೋದು. 1963ರಿಂದ 85ರವರೆಗೂ 5 ಬಾರಿ ಹಂತವಾಗಿ ರೈತರಿಗೆ ಮತ್ತು ಕೆಲವೊಬ್ಬರಿಗೆ ಮಂಜೂರಾಗಿದೆ, ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ 1963ರಿಂದ ಕೂಡ ಇಲ್ಲಿ ಕಬ್ಬಿನಕೆರೆ ಗ್ರಾಮಸ್ಥರು ಉಳುಮೆ ಮಾಡ್ತಾ ಇರೋದು ಅವ್ರವ್ರ ಜಮೀನಲ್ಲಿ. ಈಗ 4 ಎಕರೆ ಜಮೀನು ಉಳುಮೆ ಆಗಿ ಮಂಜೂರಾಗಿ 4 ಎಕರೆ ಜಮೀನು 3 ಎಕರೆ. ಕಸ್ಬಾ ಹೋಬಳಿ ಕಬ್ಬಿನಕೆರೆ ಗ್ರಾಮದ ಸರ್ವೆ ನಂಬರ್ 21ರಲ್ಲಿ ದಲಿತ ಕುಟುಂಬಗಳಿಗೆ ಒಟ್ಟು 3 ಕುಟುಂಬಗಳಿಗೆ ಜಮೀನು ಮಂಜೂರಾಗಿರ್ತದೆ. ಈ ಜಮೀನಿನಲ್ಲಿ ನಿರಂತರವಾಗಿ ಕಬ್ಬಿನಕೆರೆ ಗ್ರಾಮದ ಸವರ್ಣೀಯರು ಇವರ ಸ್ವಾಧೀನಾನುಭವಕ್ಕೆ ತೊಂದರೆ ನೀಡ್ತಾ ಬರ್ತಿರ್ತಾರೆ. ಈ ವಿಚಾರವಾಗಿ ಈ ಜಮೀನಿನ ಮಾಲೀಕರಾದಂಥ ರಾಜಣ್ಣವರು 2001ರಲ್ಲಿ ನ್ಯಾಯಾಲಯಕ್ಕೆ ದಾವೆಯನ್ನು ಸಲ್ಲಿಸಿ